ಕೃಷ್ಣಂ ಒಂದೇ ಜಗದ್ಗುರು ಭಗವದ್ಗೀತೆ ಸೀರೀಸ್ನ 215ನೇ ದಿನಕ್ಕೆ ಸ್ವಾಗತ. ಭಗವದ್ಗೀತೆ ಅಧ್ಯಾಯ 5 ಶ್ಲೋಕ 15. ಶ್ರೀ ಭಗವಾನ್ ಉವಾಚ ನಾದಾತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇ ನಾವೃತಂ ಜ್ಞಾನಂ ತೇ ನ ಮುಹ್ಯತೆ ಜಂತವಃ. ಶ್ರೀಕೃಷ್ಣ ಹೇಳ್ತಾರೆ, ಭಗವಂತ ಯಾರ ಪಾಪವನ್ನಾಗಲಿ ಅಥವಾ ಪುಣ್ಯವನ್ನಾಗಲಿ ಸ್ವೀಕರಿಸುವುದಿಲ್ಲ. ಇದೆಲ್ಲವನ್ನು ದೇಹಸ್ಥ ಜೀವಿಯು ಅನುಭವಿಸ್ಬೇಕು ಅಂತ. ಏನೇ ಪಾಪ ಮಾಡಿದ್ರು ಪುಣ್ಯ ಮಾಡಿದ್ರು ಅವನೇ ಅನುಭವಿಸ್ಬೇಕು ಅಂತ ಶ್ರೀಕೃಷ್ಣ ಹೇಳ್ತಿದ್ದಾರೆ. ಮತ್ತೆ ದೇಹಸ್ಥ ಜೀವಿಗಳ ನಿಜವಾದ ಜ್ಞಾನವನ್ನು ಅಜ್ಞಾನವು ಮುಚ್ಚಿರುತ್ತದೆ. ಅಂದ್ರೆ ಹೇಗೆ ಕೆಂಡದ ಮೇಲೆ ಬೂದಿ ಮುಚ್ಚಿರುತ್ತದೋ ಅದೇ ರೀತಿ ಜ್ಞಾನವನ್ನು ಅಜ್ಞಾನವು ಮುಚ್ಚಿರುತ್ತದೆ ಅಂತ. ಅದನ್ನ ಯಾವಾಗ ಹೋಗ್ಲಾಡ್ಸ್ತೀವೋ ಅವಾಗ ನೀವು ನಿಜವಾದ ಮನುಷ್ಯ ಆಗ್ತೀರಾ ಅಂತ ಶ್ರೀಕೃಷ್ಣ ಹೇಳ್ತಿದ್ದಾರೆ. ಈ ಶ್ಲೋಕದ ಅರ್ಥ ನಾವೇನ್ ತಿಳ್ಕೊಬೇಕು ಅಂತಂದ್ರೆ, ನಾವು ಮಾಡದೇ ಇರೋ ಪಾಪಗಳನ್ನೆಲ್ಲ ಮಾಡ್ಬಿಟ್ಟು ಹೋಗಿ ದೇವ್ರ ಸನ್ನಿಧಿಲಿ ಪೂಜೆ ಇತ್ಯಾದಿಗಳನ್ನ ಮಾಡಿಸಿದ್ರೆ ದೇವ್ರು ಯಾವುದೇ ರೀತಿಯಲ್ಲೂ ನಮ್ಮ ಪಾಪಗಳನ್ನ ತಗೊಳ್ಳಲ್ಲ. ಅದನ್ನ ನಾವೇ ಅನುಭವಿಸ್ಬೇಕು ಈ ಜನ್ಮದಲ್ಲಿಯೇ. ಆದುದರಿಂದ ನಾವು ಒಳ್ಳೆ ಕೆಲಸ ಮಾಡಿ ದೇವರ ಲೈಕ್ ಆಗಬೇಕು. ಸರ್ವೇ ಜನ ಸುಖಿನೋ ಭವಂತು. ಗುಡ್ ನೈಟ್. ನಾಳೆ ಸಿಗುವ. ಬಾಯ್ ಬಾಯ್.